100% ಮೋಸ ಮಾಡಿದ್ದಾರೆ. ಅಹಿಂದ ಹೆಸರು ಹೇಳ್ಕೊಂಡು 8 ವರ್ಷ ಏನು ಇವತ್ತು ರಾಜಕೀಯ CM ಆಗಿ ಮಾಡಿದ್ರು, 40-45 ವರ್ಷ ಎಲ್ಲ ಅಹಿಂದನ ಬಳಸ್ಕೊಂಡು ಅವರೇನು ರಾಜಕೀಯ ಮಾಡಿದ್ರು, ಯಾವುದೇ ಅಹಿಂದಾಗೆ ಅವರು ನ್ಯಾಯ ಮಾಡಿಲ್ಲ. ಯಾವುದೇ ಅವ್ರ ಸಮಾಜಕ್ಕೆ ನೋಡಿ ಸರ್, ಈಗ ಅವ್ರು ರಾಜೀನಾಮೆ ಕೊಟ್ಟು ಇಳಿದ್ರು. ರಾಜೀನಾಮೆ ಇಟ್ಟು BCM ಮೇಲೆ ಅದೇ ಕುರುಬರು ಮಾತ್ರ ಮಾಡ್ಕೊಂಡ್ರು. ಬ್ಯಾಕ್ವರ್ಡ್ ಎಲ್ಲ 155 ಜಾತಿಗಳಿದೆ, 46 ಅಲೆಮಾರಿ ಜಾತಿಗಳಿದೆ, ಮುಸ್ಲಿಮ್ರಿದ್ದೀವಿ, ನಾವಿಬ್ರು 60-70 ಲಕ್ಷ ಇದ್ದೀವಿ ಈ ರಾಜ್ಯದಲ್ಲಿ. ನಮಗೆಲ್ಲಿ ನ್ಯಾಯ ಮಾಡಿದ್ರು? ಅವ್ರ ಸಮಾಜಕ್ಕೆ ಆಗಿರೋಂಥ ನಿಗಮಗಳು, ಅವ್ರ ಸಮಾಜಕ್ಕೆ ಆಗಿರೋಂಥ ಪ್ರಾಧಿಕಾರಗಳು ನಮ್ಮ ಸಮಾಜಕ್ಕೂ ಮಾಡ್ಬೋದಾಗಿತ್ತಲ್ಲ. ಕೋಳಿ ಸಮಾಜಕ್ಕೆ ಯಾಕೆ ಮಾಡಿಲ್ಲ? ಇದೆ ಒಂದು ನಿಗಮ ಆಗಿದೆ, ₹1 ರಿಲೀಸ್ ಮಾಡಿಲ್ಲ ಸರ್. ಈ ಥರ ಉಪ್ಪಾರ್ ನಿಗಮ ಆಗಿದೆ, ₹1 ರಿಲೀಸ್ ಮಾಡಿಲ್ಲ. ಗೊಲ್ರ ನಿಗಮ ಆಗಿದೆ, ₹1 ರಿಲೀಸ್ ಮಾಡಿಲ್ಲ. ಯಾವ ನಿಗಮಕ್ಕೂ ₹1 ರಿಲೀಸ್ ಮಾಡ್ತಾ ಇಲ್ಲ. ನಿಗಮ ಮಂಡಳಿ ನಾಮಕ ಪಟೇಲಿಗೆ ಮಾಡಿದ್ದಾರೆ. ಅದ್ರದ್ದೊಂದು ಅಧ್ಯಕ್ಷನಿಲ್ಲ, ಆಫೀಸೇ ಇಲ್ಲ. ಎಷ್ಟೋ ಸಮಾಜಗಳ ಅದ್ರದ್ದು ಅಧ್ಯಕ್ಷ ಆಫೀಸ್ ಯಾರಂತ ಕೇಳಕ್ಕಿದೆಯಾ? ಅದು ಇದ್ರೇನೂ ಅದಕ್ಕೆ ₹1 ರಿಲೀಸ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯವರು ಇಳಿಯೋವಾಗ ಇಷ್ಟು ವರ್ಷ ನಾನು ಇವರ ಋಣ ತೀರಿಸ್ಬೇಕು ಅಂತೇಳಿ ಕುರುಬ ಸಮಾಜಕ್ಕೆ ಏನು 106 ಕೋಟಿ ಸ್ಯಾಂಕ್ಷನ್ ಮಾಡಿ ಇಳಿದ್ರು, ಅದೇ ರೀತಿ ಎಲ್ಲ ಹಿಂದುಳಿದ ವರ್ಗ ಸಮಾಜಗಳಿಗೂ ಒಂದು 5-5 ಕೋಟಿ ರಿಲೀಸ್ ಮಾಡಿ ಇಳಿಬೋದಾಗಿತ್ತಲ್ಲ. ಅಲ್ಯಾಕೆ ತಾರತಮ್ಯ ಮಾಡಿದ್ರು? ಅದರಿಂದ ಮೇಲ್ನೋಟಕ್ಕೆ ರಿಯಲಾಗಿ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯನವರು ಅಹಿಂದ ವಿರೋಧಿಗಳು. 8ಕ್ಕೆ ನಾಳೆಯಿಂದ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾವುದೇ ಒಂದು ಎಲೆಕ್ಷನ್ಸ್ ಬಂದರೂ ಎಲ್ಲದರಲ್ಲೂ ನಮ್ಮ ಪ್ರತಿನಿಧಿಗಳು ಸ್ಪರ್ಧೆ ಮಾಡ್ತಾರೆ, ಆರಿಸಿ ಬರ್ತಾರೆ. ನಮ್ಮ ಓಟು ನಾವು ಹಾಕ್ಕೊತೀವಿ. ಮುಂದಿನ ದಿನಗಳಲ್ಲಿ ಆಳೋ ಜಾಗದಲ್ಲಿ ಹೋಗಿ